ಗದ್ದೆನ ತೋರಿಸ್ತೀನಿ. ನಮ್ದು ಗದ್ದೆ ಹೆಸರಿಗೆ ಮಾತ್ರ ಗದ್ದೆ. ಹಲೋ, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಲಾಗನ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಮೆಂತ್ಯ ಗಂಜಿ ಮಾಡೋದಕ್ಕಿತ್ತು. ಬೆಲ್ಲ ಅಂದರೆ ಪುಡಿ ಮಾಡಿದಂತಹ ಬೆಲ್ಲ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಮೊದಲಿಗೆ ಆ ಕೆಲಸ ಮಾಡ್ತಾ ಇದ್ದೀನಿ. ಮೆಂತ್ಯ ಗಂಜಿಗೆ ಬೆಲ್ಲ ಬೇಕಲ್ವಾ, ಹಾಗೆ ನಾನು ಟೀ ಮಾಡಬೇಕಿದ್ರೆ ಕೂಡ ಅಷ್ಟೇ ಬೆಲ್ಲನೇ ಯೂಸ್ ಮಾಡೋದು. ಹಾಗಾಗಿ ಈ ಥರ ಬೆಲ್ಲನ ಕುಟ್ಟಿ ಪುಡಿ ಮಾಡಿಬಿಟ್ಟು ಒಂದು ಗಾಜಿನ ಬಾಟಲ್ಗೆ ಹಾಕಿ ತುಂಬಿಸಿರ್ತೀನಿ. ಅಲ್ಲ, ತುಂಬ ದಿನದವರೆಗೂ ಕೂಡ ಯೂಸ್ ಮಾಡೋದಕ್ಕಾಗತ್ತೆ. ಹಾಗೆ ಇವತ್ತು ಬೆಳಿಗ್ಗೆನೆ ಮೆಂತ್ಯ ಗಂಜಿ ಮಾಡ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟಿಗೆ ತಿಂಡಿ ಅಂತ ಏನು ಮಾಡಿಲ್ಲ. ಯಾಕಂತ ಹೇಳಿದರೆ ಮೆಂತ್ಯ ಗಂಜಿ ಬೆಳಿಗ್ಗೆನೆ ಮಾಡಿದ್ರೆ ಹಸ್ಬೆಂಡ್ ವರ್ಕ್ಶಾಪ್ಗೆ ಹೋಗ್ತಾರಲ್ವಾ, ಅವರು ಬರ್ಬೇಕಿದ್ರೆ ನೈಟ್ 8 ಗಂಟೆ ಆಗುತ್ತೆ. ಸೊ ಬೆಳಿಗ್ಗೆ ತಿಂದ್ಕೊಂಡು ಹೋದ್ರೇನೆ ಒಳ್ಳೇದು ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಮಾಡ್ತಾ ಇದ್ದೀನಿ. ಅವ್ರಿಗೆ ತುಂಬಾ ಇಷ್ಟ ಮೆಂತ್ಯ ಗಂಜಿ. ಯಾವಾಗ್ಲಾದ್ರೊಮ್ಮೆ ಹೇಳ್ತಾನೆ ಇರ್ತಾರೆ ಮೆಂತ್ಯ ಗಂಜಿ ಮಾಡು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಮಾಡಿರುವಂತದ್ದು. ಬೆಳಿಗ್ಗೆ ಮಾಡಿದ್ರೆ ತಿಂದ್ಕೊಂಡು ಹೋಗ್ತಾರೆ. ಮತ್ತೆ ನೈಟ್ ಎಲ್ಲ ಇದು ಅಷ್ಟೊಂದು ಇಷ್ಟ ಆಗಲ್ಲ ಅವರಿಗೆ, ಹಾಗಾಗಿ ಬೆಳಿಗ್ಗೆ ಮಾಡ್ತಾ ಇರುವಂತದ್ದು. ಸೊ ತಿಂಡಿ ಏನು ಮಾಡಿಲ್ಲ. ಸ್ವಲ್ಪ ಬೆಳಿಗ್ಗೆ ಟೀ ಕುಡ್ದು ಆಮೇಲೆ ಸ್ವಲ್ಪ ಲೇಟ್ ಆಗಿ ಇದನ್ನೇ ತಿಂದ್ಕೊಂಡ್ರೆ ಸಾಕಾಗತ್ತೆ ಅಂತ ಅಂದ್ಬಿಟ್ಟು ಮಾಡಿರುವಂತದ್ದು. ಇನ್ನು ಮೆಂತ್ಯ ಗಂಜಿನ ಯಾವ ತರ ಮಾಡೋದಂತ ಹೇಳಿದ್ರೆ, ಸ್ವಲ್ಪ ಅಕ್ಕಿನ ಬೆಳ್ತಿಗೆ ಅಕ್ಕಿನ 1 ಗ್ಲಾಸ್ ತಗೊಂಡಿದ್ದೀನಿ ನಾನು. 1 ಗ್ಲಾಸ್ ಅಕ್ಕಿನ ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು 4 ಗ್ಲಾಸ್ ನೀರು ಹಾಕಿ, ಹಾಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ನಾನು ಹಿಂದಿನ ದಿನ ನೈಟ್ ನೀರಲ್ಲಿ ನೆನೆಸಿಡ್ತೀನಿ. ಅದನ್ನು ಕೂಡ ಅಕ್ಕಿ ಜೊತೆಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ತೆಂಗಿನಕಾಯಿ ಹಾಲು ಹಾಕಿ ಬೆಲ್ಲ ಹಾಕೋದು ಅಷ್ಟೇನೆ. ಏಲಕ್ಕಿ ಪುಡಿ ಬೇಕಿದ್ರೆ ಹಾಕೋಬಹುದು. ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು, ಬಟ್ ಹೆಲ್ತಿಗೆ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯದು. ಸೊ ಹಾಗಾಗಿ ಮಾಡ್ಕೊಂಡೆ. ನಮಗೆ ಅಂದರೆ ಬೆಳಗಿನ ಟೀ ಜೊತೆಗೆ ತಿಂಡಿ ಬೇಕೇ ಬೇಕು. ಅದು ಅಷ್ಟೊಂದು ಸರಿಯಾಗಲ್ಲ ಮೆಂತ್ಯ ಗಂಜಿ ಟೀ ಜೊತೆಗೆ ತಿನ್ನೋದಕ್ಕೆ. ಸೊ ಏನೋ ಒಂದು ಕಳ್ಕೊಂಡಿರೋ ಥರ ಫೀಲ್ ಆಗುತ್ತೆ. ಆದರೆ ತಿಂಡಿ ಮಾಡಿ ಆಮೇಲೆ ಮೆಂತ್ಯ ಗಂಜಿ ಕೂಡ ಮಾಡಿಕೊಂಡ್ರೆ ತಿಂಡಿ ತಿಂದು ಮೆಂತ್ಯ ಗಂಜಿ ತಿನ್ನೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಮಾಡಲ್ಲ. ನಾನಾದರೆ ಪರವಾಗಿಲ್ಲ, ಮನೇಲಿ ಇರ್ತೀನಿ, ಎಷ್ಟೊತ್ತಿಗೆ ಬೇಕಾದರೂ ತಿನ್ಬೋದು. ಬಟ್ ಹಸ್ಬೆಂಡ್ ಮಕ್ಕಳೆಲ್ಲ ಸ್ಕೂಲು ಆಮೇಲೆ ವರ್ಕ್ಗೆಲ್ಲ ಹೋಗೋದ್ರಿಂದ ಸ್ವಲ್ಪ ಕಷ್ಟ ಅವರಿಗೆ, ಮತ್ತೆ ತಿನ್ನೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೆ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಇವತ್ತಿನ ಮೆಂತ್ಯ ಗಂಜಿ. ಇದರ ಜೊತೆಗೆ ಬಿಸಿ ಬಿಸಿ ಆಗಿದೆ ಅಲ್ವಾ, ಬಿಸಿ ಬಿಸಿ ಆಗಿರುವಂತಹ ಮೆಂತ್ಯ ಗಂಜಿ ಜೊತೆಗೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ದೇಹಕ್ಕೆ ಕೂಡ ತುಂಬಾ ತಂಪಿದು. ಹಾಗೆ ಹಸ್ಬೆಂಡ್ಗೆ ಮಧ್ಯಾಹ್ನ ಲಂಚ್ ಕೊಡೋದಕ್ಕಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಒಣಮೀನಿನ ಚಟ್ನಿ ಮಾಡೋಣ, ಮಾವಿನಕಾಯಿ ಇತ್ತು, ಮಾವಿನಕಾಯಿ ಹಾಕ್ಬಿಟ್ಟು ಚಟ್ನಿ ಮಾಡೋಣ ಅಂತ ಮಾವಿನಕಾಯಿನ ತುರ್ಕೊಂಡಿದ್ದೀನಿ. ಇನ್ನು ಮಾವಿನಕಾಯಿ ಚಟ್ನಿ ನಾನು ಇದೇ ತರ ಮಾಡುವಂಥದ್ದು. ಅದನ್ನು ತುರ್ಕೊಂಡು ಮೊದಲಿಗೆ ಮಾವಿನಕಾಯಿ, ಆಮೇಲೆ 1-2 ಹಸಿಮೆಣಸು, ಸ್ವಲ್ಪ ಈರುಳ್ಳಿ, ಉಪ್ಪು ಇಷ್ಟನ್ನ ಹಾಕ್ಬಿಟ್ಟು ರುಬ್ಕೋತೀನಿ. ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ತೆಂಗಿನ ತುರಿ ಹಾಕ್ಬಿಟ್ಟು ರುಬ್ಕೊಳ್ಳುವಂಥದ್ದು. ಏನಂತ ಹೇಳಿದ್ರೆ ನೀರು ಹಾಕ್ಬಾರ್ದು, ಸ್ವಲ್ಪ ಕೂಡ ನೀರು ಹಾಕ್ಬಾರ್ದು. ಹಾಗೆ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೀರು ಹಾಕಿ ಮಾಡಿದ್ರೆ ಸ್ವಲ್ಪ ನೀರು ಅಂತ ಅನ್ಸುತ್ತೆ, ಅಷ್ಟೊಂದು ಚೆನ್ನಾಗಾಗಲ್ಲ. ಸೊ ಹಾಗಾಗಿ ಇದೇ ತರ ಒಂಥರ ಸ್ವಲ್ಪ ಹುಡಿ ಬರುತ್ತೆ, ಆ ತರ ಮಾಡ್ಕೋತೀನಿ ನಾನು ಮಾವಿನಕಾಯಿ ಚಟ್ನಿನ. ಹಾಗೆ ಒಣಮೀನ್ ಇತ್ತು, ಒಣಮೀನನ್ನ ಈ ತರ ಸ್ವಲ್ಪ ಅದನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಬಾಣಲೆಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಅದನ್ನ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ. ನಂತರ ಇಲ್ಲಿ ಇವಾಗ ಚಿಕ್ಕ ಚಿಕ್ಕ ಪೀಸ್ ತರ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ನಮ್ಮ ತುಳುನಾಡಿನಲ್ಲಿ ಇದೊಂದು ಎಲ್ರಿಗೂ ಇಷ್ಟವಾದಂತಹ ಒಂದು ಏನು ಹೇಳ್ತಾರೆ, ಊಟ ಜೊತೆಗೆ ತಿನ್ನುವಂಥದ್ದು ಅಂತಲೇ ಹೇಳ್ಬೋದು. ಸೈಡ್ ಡಿಶ್ ಆಗಿ ತಿಂತೀವಿ ನಾವು ಇದನ್ನ. ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಮಾವಿನಕಾಯಿ ಟೈಮಲ್ಲಿ ಅಂದ್ರೆ ಮಾವಿನಕಾಯಿ ಸೀಸನ್ ಅಲ್ಲಿ ಈ ತರ ನಾನು ಚಟ್ನಿ ಯಾವಾಗ್ಲೂ ಮಾಡ್ತಾ ಇರ್ತೀನಿ. ನನ್ನ ಹಸ್ಬೆಂಡ್ಗಂತೂ ಸಖತ್ ಇಷ್ಟ ಇದು. ತುಂಬಾ ಟೇಸ್ಟಿ ಆಗತ್ತೆ ಆಯ್ತಾ. ಇನ್ನು ಕುಚ್ಚಲಕ್ಕಿ ಗಂಜಿ ಜೊತೆಗೆ ಅಂತೂ ಸಖತ್ತಾಗಿರುತ್ತೆ. ಏನು ಬೇಡ, ಸೈಡ್ ಡಿಶ್ ಆಗಿ ತಗೋಬೇಕು ಅಂತೆಲ್ಲ ಏನು ಬೇಡ, ಅದ್ರ ಜೊತೆಗೆ ಗಂಜಿ ಮತ್ತೆ ಚಟ್ನಿ ಇದ್ರೆ ನಮ್ಗೆಲ್ರಿಗೂ ಕೂಡ ಒಂದು ಫೇವ್ರೇಟ್ ಅಂತಾನೆ ಹೇಳ್ಬೋದು ಇದನ್ನ. ಈಗ ಮಧ್ಯಾಹ್ನ ವಾಪಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ 1 ಗಂಟೆ ಆಗ್ತಾ ಬಂತು, ಊಟದ ಟೈಮು. ಈಗ ಶುರು ಮಾಡ್ಕೊಂಡಿದ್ದೀನಿ. ಅಂದ್ರೆ ಬೆಳಗಿನ ತಿಂಡಿ ಎಲ್ಲ ಮುಗಿಸಿ ಆದ ನಂತರ ಮನೆ ಕೆಲಸ ಇರುತ್ತಲ್ವಾ, ಎಲ್ಲ ಮನೆ ಕೆಲಸನ ಮಾಡಿಕೊಂಡು ಹಾಗೆ ಬೇಗ ಅಡುಗೆ ಕೂಡ ಮುಗಿಸ್ಕೊಂಡೆ. ಬೆಳಿಗ್ಗೆ ಒಂದ್ಸಲ ಮಾಡಿದ್ದೆ, ಚಟ್ನಿ ಮಾಡ್ಕೊಂಡು ಹಸ್ಬೆಂಡ್ಗೆ ಕೊಟ್ಟಿದ್ದೆ ಅಲ್ವಾ. ಮಧ್ಯಾಹ್ನ ವಾಪಸ್ ಅಡುಗೆ ಆಗಬೇಕಿತ್ತು, ಅದು ಬೆಳಿಗ್ಗೆ ತನಕ ಮಾಡಿದ್ದೆ. ಅಂದ್ರೆ ಅವರಿಗೆ ಲಂಚ್ ಬಾಕ್ಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದ್ದೆ. ನಂತರ ವಾಪಸ್ ನನಗೆ ಅಡುಗೆ ಆಗಬೇಕಿತ್ತು ಅಂತ ಅಂದ್ಬಿಟ್ಟು ಬೇಗ ಎಲ್ಲ ಕೆಲಸಗಳನ್ನ ಮುಗಿಸಿ ಮತ್ತೆ ಲಾಗ್ ಮಾಡೋಣ ಅಂತ ಇವಾಗ ಮಾಡ್ತಾ ಇದ್ದೀನಿ. ಅಂದರೆ ಸ್ಪೆಷಲ್ ಅಂತ ಏನು ಮಾಡಿಲ್ಲ, ಬಂಗುಡೆ ಮೀನನ್ನು ತೊಗೊಂಡ್ಬಿಟ್ಟು ಸಾರು ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಇವಾಗಂತೂ ಬಂಗುಡೆ ಮೀನಿಗೆ ಎಂಥ ರೇಟ್ ಗೊತ್ತಾ, 320 ಇವತ್ತು. ಬೇರೆ ಎಲ್ಲ ಮೀನಿಗೆ ಕಡಿಮೆ ಇದೆ ರೇಟು, ಬಟ್ ಈ ಬಂಗುಡೆಗೆ ಮಾತ್ರ ತುಂಬಾ ಕಾಸ್ಟ್ಲಿ.
ಅದೆಷ್ಟೇ ಕಾಸ್ಟ್ಲಿ ಆದ್ರೂ ಕೂಡ ನಮ್ಮಂತವ್ರು ಒಂದು ಮೀನು ಪ್ರಿಯರು ಅದನ್ನ ತಗೊಂಡು ತಿಂತೀವಿ. ಸೊ ತುಂಬಾ ದಿನ ಆಯ್ತು ಬಂಗುಡೆ ಫಿಶ್ ಮಾಡಿ ಇರ್ಲಿಲ್ಲ, ಹಾಗಾಗಿ ಇವತ್ತು ಮಾಡ್ಕೊಂಡೆ. ಸಾರು ಮಾಡ್ಕೊಂಡಿದೀನಿ, ಸ್ವಲ್ಪ ಎತ್ತಿಟ್ಟಿದೀನಿ ಫ್ರೈ ಮಾಡೋಣ ಅಂತ, ಆದ್ರೆ ಇವತ್ತು ನೈಟ್ ಮಾಡಬೇಕು. ಬ್ಲಾಗ್ ಸ್ವಲ್ಪ ಡಿಲೇ ಆಗ್ತಾ ಇದೆ, ಸಾರಿ ಕೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತೇ ಇದೆ ಎಷ್ಟು ಸೆಕೆ ಇದೆ, ಎಷ್ಟು ಬಿಸಿಲಿದೆ ಅಂತ ಅಂದ್ಬಿಟ್ಟು. ಈ ಸೆಕೆಗೆ ತುಂಬಾ ಕಷ್ಟ ಆಗ್ತಾ ಇದೆ. ಕೆಲಸ ಮಾಡ್ಕೊಂಡು ವಿಡಿಯೋ ಮಾಡ್ಬೇಕಲ್ವಾ, ತುಂಬಾ ಬೆವರು ಬರುತ್ತೆ, ಸ್ವಲ್ಪನೂ ಮೂಡಿರಲ್ಲ, ಆ ತರ ಆಗೋಗಿದೆ. ನನಗೆ ಕೂಡ ಒಂದು ಕಷ್ಟ ಅಂತಾನೆ ಹೇಳ್ಬೋದು. ಇನ್ನು ಮಳೆ ಬರೋ ತನಕ ತುಂಬಾ ಕಷ್ಟ ಆಗತ್ತೆ ಕೆಲಸ ಎಲ್ಲ ಮಾಡೋದಿಕ್ಕೆ. ಮನೆ ಕೆಲಸ ಮಾಡಿದಾಗ್ಲೇ ತುಂಬಾ ಸುಸ್ತಾಗಿ ಬಿಡತ್ತೆ, ಇನ್ಯಾವುದು ಬೇಡ ಅಂತ ಅನ್ಸ್ಕೊಂಡು ಎಲ್ಲಾದ್ರೂ ಹೋಗಿ ಮಲ್ಕೊಳ್ಳೋಣ ಅಂತ ಅನ್ಸತ್ತೆ. ಸೊ ಆ ತರ ಆಗಿದೆ ಇವಾಗ. ಹಾಗೆ ಒಂದು ವಿಚಾರನ ನಿಮ್ ಜೊತೆ ಮಾತಾಡ್ಬೇಕಿತ್ತು. ಏನಂತ ಹೇಳಿದ್ರೆ, ನಿನ್ನೆ ಮಧ್ಯಪ್ರದೇಶದಲ್ಲಿ ಒಂದು ದೋಣಿ ದುರಂತ ಆಯ್ತಲ್ವಾ. ಸೊ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ನೋಡ್ತಾ ಇದೆ. ಒಂದು ತಾಯಿ ಮಗುನ ಹಗ್ ಮಾಡ್ಕೊಂಡೇ ಡೆತ್ ಆಗಿರುವಂತದ್ದು. ಸೊ ಈ ಒಂದು ನ್ಯೂಸ್ನ ನೋಡ್ಬಿಟ್ಟು ತುಂಬಾ 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 ಬೇಜಾರಾಯ್ತಾಯ್ತಾ ನನಗೆ. ಆ ಒಂದು ತಾಯಿ ಮಗನ ಒಂದು ಬಾಂಡಿಂಗ್, ಅದೊಂದು ಬಾಂಧವ್ಯ ನೋಡಿ ಎಲ್ಲಿ ತನಕ ಅಂತ ಹೇಳಿದ್ರೆ ಸಾವಿನಲ್ಲಿ ಕೂಡ ಒಂದಾದ್ರು. ಈ ಒಂದು ಇನ್ಸಿಡೆಂಟ್ ಬಗ್ಗೆ ನಾನು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಇವಾಗ ತುಂಬಾ ಆಕ್ಸಿಡೆಂಟ್ಗಳು ಈ ತರ ಆಗ್ತಾನೆ ಇರತ್ತೆ. ಅದು ಕೂಡ ದೋಣಿ ದುರಂತ ಅಂತ ಹೇಳೋದು ಪ್ರತಿ ಒಂದು ವರ್ಷದಲ್ಲಿ ಎಷ್ಟು ಸಲ ಆಗತ್ತೋ ಗೊತ್ತಿಲ್ಲ. ಲೈಫ್ನ ಎಂಜಾಯ್ ಮಾಡಬೇಕು, ನಿಜ, ನಾನು ಕೂಡ ಒಪ್ಕೋತೀನಿ. ಎಕ್ಸ್ಪೀರಿಯನ್ಸ್ ಮಾಡದೆ ಇರೋದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು, ನಿಜ, ನಾನು ಕೂಡ ಒಪ್ಕೋತೀನಿ, ಅದೆಲ್ಲ ಬೇಕು ಲೈಫಲ್ಲಿ. ಬಟ್ ಈ ತರ ಅಂದ್ರೆ ನೀರಿನಲ್ಲಿ ಆಗುವಂತಹ ಅನಾಹುತಗಳು ತುಂಬಾ ಕೇಳ್ತೀವಿ ನಾವು, ಪ್ರತಿ ಸಲ ಕೇಳ್ತಾನೆ ಇರ್ತೀವಿ. ವರ್ಷಕ್ಕೆ ಅದೆಷ್ಟು ಆಗತ್ತೋ ದೇವರಿಗೆ ಗೊತ್ತು. ಹತ್ರ ಕೂಡ ಅಷ್ಟೇನೆ ಕೆರೆ ನದಿ ಎಲ್ಲ ಇದ್ರೆ ಅಲ್ಲಿ ಹೋಗಿ ಮಕ್ಳು ಆಟ ಆಡ್ಬಿಟ್ಟು ಏನಾದ್ರೂ ಪ್ರಾಬ್ಲಮ್ ಮಾಡ್ಕೊಳ್ಳೋದು. ರೀಸೆಂಟ್ ಆಗಿ ನಮ್ಮ ಆದ್ವಿ ಸ್ಕೂಲಿನ ಒಬ್ಬ ಹುಡುಗ 10th ಸ್ಟ್ಯಾಂಡರ್ಡ್ ಅವನು. ಸೊ ಎಕ್ಸಾಮ್ ನಡೀತಾ ಇತ್ತು, ಪ್ರಿಪರೇಟರಿ ಎಕ್ಸಾಮ್ ನಡೀತಾ ಇತ್ತು. ಆ ಟೈಮ್ನಲ್ಲಿ ಮಕ್ಕಳ ಜೊತೆಗೆ ಆಡಕ್ಕೆ ಹೋಗಿ ಅವನು ಕೂಡ ಡೆತ್ ಆಗಿದ್ದ. ಒಂದು ಬ್ರಿಲಿಯಂಟ್ ಸ್ಟೂಡೆಂಟ್ ಅವನು, ಸ್ಕೂಲಿದ್ದು. ಹೇಳ್ತಾ ಇರ್ಬೇಕಿದ್ರೇನೆ ಏನೋ ಒಂಥರ ಮನಸ್ಸು ಬೇಜಾರಾಗತ್ತೆ ಇದನ್ನೆಲ್ಲ ನೆನ್ಸ್ಕೊಂಡಾಗ. ಅಪ್ಪ ಅಮ್ಮ ಹೇಗೆ ಸಹಿಸ್ಕೋಬೇಕಲ್ವಾ. ಆಯುಷ್ಯ ಅನ್ನೋದನ್ನ ಯಾರು ನೋಡಿಲ್ಲ, ನಿಜ, ದೇವರು ಹಾಕಿರ್ತಾರೆ ಆಯುಷ್ಯನ, ಯಾವಾಗ ಏನಾಗತ್ತೋ ಒಂದು ನೆಪ ಮಾತ್ರ ಅಂತ ನಾವು ಕೇಳಿರ್ತೀವಿ. ಬಟ್ ಗೊತ್ತಿದ್ದು ಜನಗಳು ಇಂಥ ತಪ್ಪನ್ನ ಯಾಕೆ ಮಾಡ್ತೀವಿ? ರಿಸ್ಕ್ ತಗೊಂಡು ನಾವು ಲೈಫ್ನ ಎಂಜಾಯ್ ಯಾಕೆ ಮಾಡಬೇಕು? ಇದು ಗೊತ್ತಿರತ್ತೆ ಎಲ್ರಿಗೂ ಕೂಡ, ನೀರಿನಲ್ಲಿ ಇಂತಹ ಒಂದು ಅನಾಹುತಗಳು ನಡೆಯುತ್ತೆ ತುಂಬಾ ಸಲ ಅಂತ ಗೊತ್ತಿರತ್ತೆ. ಬಟ್ ಗೊತ್ತಿದ್ದು ಹೋಗ್ತಾರಲ್ವಾ, ಅದು ಬೇಜಾರಾಗತ್ತೆ. ಯಾಕೆ ಈ ತರ ಒಂದು ರಿಸ್ಕ್ ತಗೊಂಡು ಮನುಷ್ಯ ಅದನ್ನ ಎಂಜಾಯ್ ಮಾಡ್ಬೇಕು ಅಂತ ಹೋಗ್ತಾರೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಸೊ ಹಾಗೆ ಇಷ್ಟೇ ಸ್ನೇಹಿತರೆ. ಹಾಗೆ ಇನ್ನು ಸ್ವಲ್ಪ ಮಾತಾಡೋಣ ಅಂತ ಅನ್ನಿಸ್ತು, ಮಾತಾಡಿ ಇವಾಗ ಊಟ ಮುಗಿಸ್ಕೊಳ್ಳೋಣ. ಊಟಕ್ಕೆ ಇವತ್ತು ಭರ್ಜರಿ ಊಟ ನಮ್ಮದು. ಮೀನು ಸಾರು, ಆಮೇಲೆ ಏನು ನಿನ್ನ ಮಾಡಿದಂತಹ ಗುಜ್ಜೆ ಪಲ್ಯ ಇದೆ ಆಯ್ತಾ. ಗುಜ್ಜೆ ಪಲ್ಯ ಅಂತೂ ಸಖತ್ತಾಗಿತ್ತು. ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್, ಖಂಡಿತವಾಗ್ಲೂ ಇನ್ನೊಂದ್ಸಲ ಮಾಡ್ತೀನಿ. ನಾನು ಅರ್ಜೆಂಟಲ್ಲಿ ಮಾಡಿದ್ದು, ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಅದಿದೆ. ಆಮೇಲೆ ಮಾವಿನಕಾಯಿ ಚಟ್ನಿ, ಒಣ ಮೀನು ಹಾಕಿ ಮಾಡಿರುವಂತಹ ಮಾವಿನಕಾಯಿ ಚಟ್ನಿ. ಇವತ್ತಿನ ಊಟ ಭರ್ಜರಿಯಾಗಿದೆ, ಬನ್ನಿ ಊಟ ಮಾಡೋಣ. ಹಾಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ವಾಪಸ್ ಇಲ್ಲಿ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಇವತ್ತು ಸಂಡೇ, ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೆ ಆಯ್ತಾ. ನಾನು ಸಂಡೇ ಯಾವಾಗ್ಲೂ ನಾನು ಸ್ವಲ್ಪ ಲೇಟ್ ಆಗಿ ಎದ್ದು ಹೇಳ್ತೀನಿ, ಒಂದು ಕೆಲಸ ಕೂಡ ಸರಿಯಾದ ಟೈಮಿಗೆ ಆಗಲ್ಲ. ತುಂಬಾ ಸಿಟ್ಟು ಬರುತ್ತೆ ನನಗೆ, ಕರೆಕ್ಟ್ ಆಗಿ ಟೈಮಿಗೆ ಸರಿಯಾಗಿ ಕೆಲಸ ಆಗದೇ ಇದ್ರೆ. ಇವತ್ತು ಬೇಗ ಎದ್ಬಿಟ್ಟು ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು 5:15ಗೆ ಎದ್ದು ಯೋಗ ಮುಗಿಸಿ ಆಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿ ಆಯ್ತು. 7 ಗಂಟೆ ಹೊತ್ತಿಗೆ ನಂದು ಸಾಧಾರಣ ಎಲ್ಲ ಕೆಲಸಗಳು ಮುಗ್ದಿದೆ. ಅಂಗಳ ಗುಡಿಸೋದು, ಬಟ್ಟೆ ವಾಶ್ ಮಾಡೋದು, ಯೋಗ ಎಲ್ಲಾನು ಮುಗೀತು. ಹಾಗೆ ಸ್ವಲ್ಪ ಗಾಡಿನ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ವಾಶ್ ಮಾಡ್ತಾ ಇದೀವಿ. ಹಸ್ಬೆಂಡ್ ಇದ್ರಲ್ವಾ, ಸೊ ಅವ್ರು ಚೆನ್ನಾಗಿ ವಾಶ್ ಮಾಡ್ಕೊಡ್ತಾರೆ. ಸೊ ಹಾಗಾಗಿ ನಾನಿಲ್ಲಿ ನೀರು ಹಿಡ್ತಾ ಇದ್ದೀನಿ, ಅವರು ವಾಶ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ರ್ಯಾಂಡಮ್ ಆಗಿ ನಾನು ಸ್ವಲ್ಪ ಲಾಗ್ನ ಶುರು ಮಾಡ್ಕೊಂಡೆ. ಎಲ್ಲ ಪ್ಲಾನ್ ಮಾಡ್ಕೊಂಡು ಲಾಗ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಮಧ್ಯಾಹ್ನ ತನಕ ಪ್ಲಾನಿಂಗೇ ಮುಗಿಯಲ್ಲ ನಂದು. ಇವತ್ತು ಬೆಳಿಗ್ಗೆ ಎದ್ದು ಕೂಡಲೇ ಯಾವ ಥರ ರೂಟೀನ ಸ್ಟಾರ್ಟ್ ಮಾಡ್ತೀನೋ ಅದೇ ಥರ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಬಂದಿದ್ದೀನಿ. ಇನ್ನು ಇವತ್ತು ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ನಿನ್ನೆನೇ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಅಕ್ಕಿನ ರುಬ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಹಿಟ್ಟು ಹುದುಗಿದೆ. ನಾನು ಉದ್ದಿನ ದೋಸೆ ಮಾಡಬೇಕಿದ್ರೆ ಅವಲಕ್ಕಿ ಹಾಕ್ತೀನಿ. ಅವಲಕ್ಕಿ ಹಾಕೋದ್ರಿಂದ ದೋಸೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಆಯ್ತಾ. ಕೆಲವೊಬ್ರು ಕುಚ್ಚಲಕ್ಕಿ ಅನ್ನ ಕೂಡ ಹಾಕ್ತಾರೆ, ಬಟ್ ನಾನು ಕುಚ್ಚಲಕ್ಕಿ ಅನ್ನ ದೋಸೆಗೆ ಹಾಕಲ್ಲ. ಅದರ ಬದಲಾಗಿ ನಾನು ಅವಲಕ್ಕಿ ಹಾಕ್ತೀನಿ. ಅವಲಕ್ಕಿ ಹಾಕೊಂಡ್ರೆ ಈ ತರ ಸಾಫ್ಟ್ ಆಗಿ ಬರುತ್ತೆ ದೋಸೆ, ತುಂಬಾ ಚೆನ್ನಾಗಿ ಬರುತ್ತೆ. ಇವತ್ತು ಮಾತ್ರ ನಾನ್ ಸ್ಟಿಕ್ ತವದಲ್ಲಿ ನಾನು ಮಾಡ್ತಾ ಇದ್ದೀನಿ. ಕಬ್ಬಿಣದ ಕಾವಲಿನಲ್ಲಿ ನಾನು ಜಾಸ್ತಿ ದೋಸೆ ಎಲ್ಲ ಮಾಡ್ಕೊಳ್ಳೋದು, ಬಟ್ ಅದಕ್ಕೆ ಬೇಕಾಗಿರುವಂತಹ ಎಣ್ಣೆ ಮನೆಯಲ್ಲಿ
ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ನಾನ್ ಸ್ಟಿಕ್ ತವದಲ್ಲೇ ಇಲ್ಲಿ ಅರ್ಜೆಂಟಿಗೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ದೋಸೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಿನ್ನೆ ಒಂದು ಹೊಸ ಗ್ರೈಂಡರ್ನ ಮನೆಗೆ ತಂದ್ವಿ, ಅದನ್ನ ಇವಾಗ ಕ್ಲೀನ್ ಮಾಡ್ತಾ ಇದೀವಿ. ಇಲ್ಲಿ ಬಸಳೆ ಸೊಪ್ಪು ಹಾಕ್ಬಿಟ್ಟು ಫಸ್ಟ್ ಕ್ಲೀನ್ ಮಾಡಿ ಅದನ್ನ ಚೆನ್ನಾಗಿ ರುಬ್ಬಿಟ್ಟು ಅದನ್ನ ತೆಗೆದು ನಂತರ ಸ್ವಲ್ಪ ಅಕ್ಕಿ ಹಾಕೊಂಡ್ಬಿಟ್ಟು ಕ್ಲೀನ್ ಮಾಡಿ ಅಂತ ಹೇಳಿದ್ರು ಶಾಪ್ನವರು. ಸೊ ಹಾಗಾಗಿ ಅದನ್ನ ಹಾಕ್ಬಿಟ್ಟು ಇಲ್ಲಿ ಇವಾಗ ಕ್ಲೀನ್ ಮಾಡ್ತಾ ಇದೀವಿ. ಅಂದ್ರೆ ಕಲ್ಲಿನಲ್ಲಿ ಒಂಥರ ಪೌಡರ್ ತರ ಇರತ್ತಲ್ವಾ, ಕಲ್ಲಿನ ಪೌಡರ್, ಅದು ಕ್ಲೀನ್ ಆಗ್ಬೇಕಿದ್ರೆ ಈ ತರ ಮಾಡ್ಬೇಕು. ಇನ್ನ ಹಸ್ಬೆಂಡ್ ಪೇಟೆಗೆ ಹೋಗಿದ್ರು, ಬರ್ಬೇಕಿದ್ರೆ ಮೀನ್ ತಂದ್ರು, ಮುರು ಮೀನ್ ಅಂತ ಹೇಳ್ತೀವಿ ಇದಕ್ಕೆ. ನಾನು ಅದು ಸ್ವಲ್ಪ ತಗೊಂಡ್ಬಂದ್ರು ಫ್ರೈಗೆ ಅಂತ ಹೇಳಿ. ಹಾಗೆ ಸ್ವಲ್ಪ ಮರವಾಯಿ ತಗೊಂಡ್ಬಂದಿದ್ದಾರೆ. ಮರವಾಯಿ ತುಂಬಾ ದೊಡ್ಡದಿದೆ. ಇದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಮೊದಲಿಗೆ ಹಾಗೆ ಸ್ವಲ್ಪ ಬೇಯಿಸ್ಕೋಬೇಕು. ಇದು ಮರವಾಯಿ ಮಾತ್ರ ಸ್ವಲ್ಪ ಇರೋದು, ಅಲ್ಲಿ ಇರಲಿಲ್ಲ ಅಂತ ಹೇಳ್ತಾ ಇದ್ರು. 1 kg ಇದ್ದದಂತೆ 120 ರೂಪೀಸ್ 1 kgಗೆ. ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ಇದ್ರೆ 1-2 kg ತರ್ತಾ ಇದ್ರು. ಇದು ಮಧ್ಯಾಹ್ನದ ಊಟಕ್ಕೆ ಮಾತ್ರ ಸಾಕಾಗತ್ತೆ. ಒಂದು 5 ಮರವಾಯಿ ತಿನ್ಬಹುದು ಅಷ್ಟೇನೆ, ದೊಡ್ಡ ದೊಡ್ಡ ಮರವಾಯಿ ಮಾತ್ರ. ಆದರೆ ಸ್ವಲ್ಪ ಆಯ್ತು, ಅದು ನೈಟಿಗೆ ಇಲ್ಲ, ನೈಟಿಗೆ ಖಾಲಿ ಆಗುತ್ತೆ. ಮಧ್ಯಾಹ್ನ ಒಂದು ಹೊತ್ತಿಗೆ ಸಾಕಾಗುತ್ತೆ ಅದು. ಮಧ್ಯಾಹ್ನ ಟೊಮೆಟೊ ರಸಂ ಮಾಡಿಬಿಟ್ಟು ಹಾಗೆ ಮರವಾಯಿ ಸುಕ್ಕ ಮಾಡ್ತೀನಿ. ಹಾಗೆ ನೈಟಿಗೆ ಫಿಶ್ ಫ್ರೈ ಇದೆ ಅಲ್ವಾ, ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಮಾಡಬೇಕು ಅಂತ ಇದ್ದೀನಿ. ಇದು ತುಂಬ ಸಿಂಪಲ್ ಆಗಿ ಮಾಡುವಂಥದ್ದು ಸುಕ್ಕ. ಮೆಣಸು, ಕೊತ್ತಂಬರಿ, ಜೀರಿಗೆ, ಆಮೇಲೆ ಮೆಂತ್ಯ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಡ್ರೈ ಆಗಿ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳೋದು. ನಂತರ ತೆಂಗಿನ ತುರಿನ ಹುರಿದು ಹಾಕೊಳ್ಳೋದು ಅಷ್ಟೇನೆ. ತೋರಿಸ್ತೀನಿ ಯಾವ ತರ ಮಾಡೋದಂತ. ಈ ಮರವಾಯಿನ ಮೊದಲಿಗೆ ಇಲ್ಲಿ ಬೇಯಿಸ್ಕೋಬೇಕು ನೋಡಿ, ಈ ತರ. ಇದಕ್ಕೆ ಉಪ್ಪೆಲ್ಲ ಏನು ಹಾಕ್ಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ಇದು ಓಪನ್ ಆಗ್ಬೇಕು. ಅಲ್ಲಿ ತನಕ ಇದನ್ನ ಬೇಯಿಸ್ಕೋಬೇಕು. ಆಮೇಲೆ ಚೆನ್ನಾಗಿ ವಾಶ್ ಮಾಡಿ ಇಟ್ರೆ ಅದು ರೆಡಿ ಆಗತ್ತೆ. ಹಾಗೆ ಇಲ್ಲಿ ನಾನು ಸುಕ್ಕಕ್ಕೆ ಪೌಡರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು 4 ಬ್ಯಾಡಗಿ ಮೆಣಸು, 1-2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಒಂದು 4 ಎಸ್ಲು ಬೆಳ್ಳುಳ್ಳಿ, ಇಷ್ಟನ್ನ ಹಾಕ್ಬಿಟ್ಟು ಪೌಡರ್ ಮಾಡ್ಕೋಬೇಕು. ಈ ಸೈಡ್ ಅಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಈರುಳ್ಳಿ ಹಾಕಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನ ಹಾಕ್ತಾ ಇದ್ದೀನಿ. ಹಾಕಿದ ಕೂಡಲೇ ಸ್ವಲ್ಪ ನೀರು ಹಾಕೋಬೇಕು, ಇಲ್ಲ ಅಂತ ಹೇಳಿದ್ರೆ ಸೀದೋಗತ್ತೆ. ಇವಾಗ ಇದಕ್ಕೆ ನಾನು ಕ್ಲೀನ್ ಮಾಡಿ ಇಟ್ಟಂತಹ ಮರವಾಯಿನ ಹಾಕ್ತಾ ಇದ್ದೀನಿ. ಎಲ್ಲಾ ಮರವಾಯಿನ ಕೂಡ ಅದನ್ನ ಓಪನ್ ಮಾಡಿ ಕ್ಲೀನ್ ಮಾಡಿಬಿಟ್ಟೆ ಹಾಕ್ಬೇಕಾಗತ್ತೆ. ಸ್ವಲ್ಪ ಉಪ್ಪು ಹಾಕೊಂಡು, ಸ್ವಲ್ಪ ಅರಿಶಿನ ಪೌಡರ್, ಹಾಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ಹಾಕೊಂಡು ಇದನ್ನ ಹಾಗೆ ಬೇಯೋದಕ್ಕೆ ಬಿಟ್ಕೊಂಡಿದ್ದೀನಿ ಮಸಾಲೆ ಜೊತೆಗೆ. ನಂತರ ಒಂದು ಅರ್ಧ ತೆಂಗಿನ ಕಾಯಿನ ಈ ತರ ತುರ್ಕೊಂಡು ಸ್ವಲ್ಪ ಅದನ್ನ ಫ್ರೈ ಮಾಡ್ಕೋಬೇಕು. ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಬಿಟ್ಟು ಈ ಮರವಾಯಿಗೆ ಸೇರಿಸಿದ್ರೆ ನಮ್ದು ಸೂಪರ್ ಆಗಿರುವಂತಹ ಮರವಾಯಿ ಸುಕ್ಕ ರೆಡಿ ಆಗುತ್ತೆ. ಹಾಗೆ ಇವತ್ತು ಟೊಮೆಟೊ ರಸಂ ಕೂಡ ಮಾಡ್ಕೊಂಡಿದ್ದೆ ಮರವಾಯಿ ಸುಕ್ಕ. ಹಾಗೆ ಸ್ವಲ್ಪ ಫಿಶ್ನ ಫ್ರೈ ಮಾಡ್ಕೊಂಡೆ. ಫ್ರೈ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಒಂದ್ಸಲ, ಬಟ್ ಇರ್ಲಿ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಒಂದು ಒಳ್ಳೆ ಊಟ ಆಗತ್ತಲ್ವ ಅಂತ ಅಂದ್ಬಿಟ್ಟು ಫ್ರೈ ಮಾಡ್ಕೊಂಡಿರುವಂಥದ್ದು. ನೈಟಿಗಾದ್ರೆ ಹೇಗಾದ್ರೂ ನಡೆಯುತ್ತೆ, ಲೈಟ್ ಫುಡ್ ತಿಂತೀವಿ ನೈಟ್ ನಾವು. ಸೊ ಅಷ್ಟೇ ಏನು ಬೇಕಾಗಿಲ್ಲ. ಮಧ್ಯಾಹ್ನ ಹಾಗಲ್ಲ, ಮಧ್ಯಾಹ್ನ ಸ್ವಲ್ಪ ಹೆವಿಯಾಗಿ ತಿಂತೀವಿ ಎಲ್ಲರೂ ಕೂಡ. ಸೊ ಹಾಗಾಗಿ ಮಾಡ್ಕೊಂಡೆ. ಈಗ ಊಟಕ್ಕೆಲ್ಲ ರೆಡಿ ಆಯಿತು. ಬೇಗ ಬೇಗ ಅಡುಗೆ ಕೆಲಸಗಳನ್ನು ಮುಗಿಸ್ಕೊಂಡೆ. ಫ್ರೈ ನೈಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸ್ವಲ್ಪ ಮಾಡಿದೆ ಇವಾಗಲೇ. ಅಂದರೆ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ತಿಂದರು, ಹೆವಿಯಾಗಿ ತಿಂದರು ಡೈಜೆಸ್ಟ್ ಆಗತ್ತಲ್ವ ಸಂಜೆ ಆಗುವಾಗ. ಸೊ ಹಾಗಾಗಿ ಇವಾಗಲೇ ಮಾಡಿಕೊಂಡೆ. ಇನ್ನು ಮ್ಯಾರಿನೇಟ್ ಚೆನ್ನಾಗಿ ಆಗಿತ್ತು. ಸ್ವಲ್ಪ ಬೇಗನೆ ನಾನು ಮಿಕ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಹಾಗಾಗಿ ಮ್ಯಾರಿನೇಟ್ ಚೆನ್ನಾಗಿ ಆಗಿತ್ತು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೇಳ್ಕೊಂಡಿದೆ. ಇನ್ನು ಊಟ ಮುಗಿಸ್ಬೇಕು. ಟೈಮು ಎತ್ತಂಡು 1 ಗಂಟೆ 1 ಗಂಟೆ ಆಗ್ತಾ ಬಂತು. ಊಟ ಮುಗಿಸಿ ಹಾಗೆ ಆಮೇಲೆ ಮಧ್ಯಾಹ್ನ ನಂತರ ವಾಪಸ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟೀ ಎಲ್ಲ ಕುಡಿದು ಈಗ ಬಯಲಿಗೆ ಬಂದಿದ್ದೇವೆ. ನಾನು ಮತ್ತು ನನ್ನ ಹಸ್ಬೆಂಡ್ ಬಯಲಿಗೆ ಬಂದಿದ್ದೇವೆ. ಅದು ಬರೋದಿಲ್ಲ ಅಂತ ಹೇಳಿದ್ಲು, ಹಾಗೆ ಅವಳನ್ನು ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರು ಬಂದಿದ್ದೇವೆ. ಸುಮ್ಮನೆ ಹೀಗೆ ಬಂದು ಹೋಗುವ ಅಂಥೇಳಿ. ಸ್ವಲ್ಪ ತುಂಬ ದಿನ ಆಯಿತು, ವೈಶಾಲಿ ಜೊತೆ ಬರ್ತಾಯಿದ್ದೆ ನಾನು. ಇವಾಗ ತುಂಬ ಸಮಯ ಆಯಿತು. ಅಂದರೆ ತುಂಬ ಬಿಸಿಲು, ಸ್ವಲ್ಪ ಗಾಳಿನೂ ಇಲ್ಲ. ಈ ಬಿಸಿಲು ಜಾಸ್ತಿಯಾಗಿ ಈ ಹಸಿರು ಕಾಣಿಸ್ತಾ ಇತ್ತು ಮೊದಲೆಲ್ಲ, ಅದೆಲ್ಲ ಹೋಗಿದೆ ಆಯಿತಾ. ಇವಾಗ ಸ್ವಲ್ಪ ಈ ತೋಟದಲ್ಲಿದ್ದೀನಿ. ತೋಟದಲ್ಲಿ ಮಾತ್ರ ಒಂದು ಸ್ವಲ್ಪ ಹಸಿರು ಕಲರ್ ಕಾಣಿಸ್ತಾ ಇದೆ, ಬಿಟ್ಟರೆ ನಮ್ಮ ಗದ್ದೆ ಎಲ್ಲ ನೋಡೋದಕ್ಕಾಗಲ್ಲ, ಆ ಥರ ಇದೆ. ಡ್ರೈ ಆಗಿದೆ, ಎಲ್ಲ ಹುಲ್ಲುಗಳೆಲ್ಲ ಡ್ರೈ ಆಗಿದೆ. ಹಾಗೆ ಸುಮ್ಮನೆ ಒಂದು ಸಲ ಬಂದು ಹೋಗುವ, ಗಾಳಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ಇದು ನಮ್ಮ ಗದ್ದೆ, ಇದು ನೋಡಿ ತೋರಿಸ್ತೀನಿ. ನಮ್ಮ ಗದ್ದೆನ ತೋರಿಸ್ತೀನಿ. ನಮ್ಮದು ಗದ್ದೆ ಹೆಸರಿಗೆ ಮಾತ್ರ ಗದ್ದೆ, ನಾವೇನು ಅದರಲ್ಲಿ ಉಳುಮೆ ಅಂತ ಮಾಡಲ್ಲ. ಅಂದರೆ ಏನು ಗೊತ್ತಾ, ಇಲ್ಲಿ ತೋಡು ಅಂತ ಹೇಳ್ತೇವಲ್ವ ನಾವು, ಏನು ಹೇಳ್ತೀವಿ ಕನ್ನಡದಲ್ಲಿ ತೋಡಿಗೆ ಗೊತ್ತಿಲ್ಲ. ಇದು ನದಿ ಥರನೇ ಸಂದಿರತ್ತಲ್ವ, ಹಳ್ಳ ಕಾಣಬೇಕು. ಯಾರಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ಆಯಿತು. ಒಂದೊಂದು ಸಲ ಕನ್ನಡ ಹೀಗೇನೆ, ನಾವು ತುಳು ಮಾತಾಡೋದಲ್ವ, ಕನ್ನಡ ಹೀಗೇನೆ ಏನಾದರೂ ಕೆಲವೊಂದು ವರ್ಡೆಲ್ಲ ನೆನಪಿಗೆ ಬರಲ್ಲ ತುಳುವಿನಲ್ಲಿ ಮಾತಾಡುವಂಥ ಪದಗಳಿಗೆ. ಕನ್ನಡದಲ್ಲಿ ಏನು ಹೇಳ್ತೇವೆ ಅನ್ನೋದೇ ಗೊತ್ತಾಗಲ್ಲ. ಇದು ನಮ್ಮ ಗದ್ದೆ ನೋಡಿ, ಇದರಲ್ಲಿ ಫುಲ್ಲು ಮುಳ್ಳು ಬೆಳೆದಿದೆ.
ಅದೇ ಹೇಳಿದೆ ಅಲ್ವಾ, ಇಲ್ಲೊಂದು ತೋಡು ಅಂತ ಇದೆ ಆ ಸೈಡಲ್ಲಿ, ಈ ಗದ್ದೆ ಆ ಸೈಡಲ್ಲಿದೆ. ಅದು ಮಳೆಗಾಲದಲ್ಲಿ ಅದರ ನೀರೆಲ್ಲ ಮೇಲ್ಗಡೆ ಬಂದು ಈ ಕಡೆ ನಮ್ಮ ಗದ್ದೆಗೆ ಬಂದು ಇಲ್ಲಿ ಏನಾದರೂ ಉಳುಮೆ ಎಲ್ಲ ಮಾಡಿದರೆ, ನಾವು ಭತ್ತ ಎಲ್ಲ ಮಾಡಿದರೆ ಅದನ್ನೆಲ್ಲ ಕೊಚ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಈ ಗದ್ದೆನಲ್ಲಿ ಏನೂ ಮಾಡಲ್ಲ ನಾವು. ಮತ್ತು ಇದೆಲ್ಲ ನಮ್ಮ ಭಾವಂದಿರ ಗದ್ದೆಗಳು, ಇದೆಲ್ಲ ಚೆನ್ನಾಗಿದೆ. ಇಲ್ಲಿಗೆಲ್ಲ ಏನು ಅಷ್ಟೊಂದು ಎಫೆಕ್ಟ್ ಆಗಲ್ಲ ಮಳೆ ಬಂದರೆ. ಇದು ನೋಡಿ, ಆಚೆದ್ದೆಲ್ಲ ನಮ್ಮ ಭಾವಂದಿರ ಗದ್ದೆಗಳು. ಅದರಲ್ಲಿ 3 ಪಾಲಿದೆ, ಇದೊಂದು ಪಾಲು ಸೇರಿ 4 ಪಾಲು. ಇದರಲ್ಲಿ 3 ಪಾಲಿದೆ ನೋಡಿ, ಈ ಗದ್ದೆಯಲ್ಲಿ 3 ಪಾಲಿದೆ. ಇದು ಚೆನ್ನಾಗಿದೆ, ಇದರಲ್ಲಿ ಉಳುಮೆ ಮಾಡ್ತಾರೆ. ಹಾಗಾಗಿ ಇದೊಂದು ಚೆನ್ನಾಗಿದೆ. ಇದು ಈ ಥರ ಇದರಲ್ಲಿ ಮಾಡಲ್ಲ. ನಮ್ಮ ಅಕ್ಕ ಭಾವ ಮಾಡ್ತಾಯಿದ್ರು ಇದರಲ್ಲಿ ಕೂಡ, ನಮ್ಮ ಗದ್ದೆನಲ್ಲಿ ಕೂಡ ಅವರೇ ಉಳುಮೆ ಮಾಡ್ತಾಯಿದ್ರು. ಬಟ್ ಇವಾಗ ಮಾಡಲ್ಲ, ಯಾಕಂತ ಹೇಳಿದರೆ ಲಾಸ್. ಅದು ಭತ್ತ ಬೆಳೆದುಕೊಂಡು ಅದರಲ್ಲಿ ಅದು ಫುಲ್ಲು ಲಾಸ್ ಅವರಿಗೆ. ಖರ್ಚು ಮಾಡಿದ ಸ್ವಲ್ಪ ಸಹ ಅವ್ರಿಗೆ ಸಿಗಲ್ಲ, ಎಲ್ಲ ಕೊಚ್ಕೊಂಡು ಹೋಗುತ್ತೆ ಮಳೆ ನೀರಿಗೆ. ಹಾಗಾಗಿ ಅದರಲ್ಲಿ ಮಾಡಲ್ಲ. ಹಾಗಾಗಿ ಮುಳ್ಳೆಲ್ಲ ಬೆಳೆದಿದೆ ಅದರಲ್ಲಿ ತುಂಬ. ಮತ್ತು ಇದರಲ್ಲಿ ಮಾಡ್ತಾರಲ್ವ, ಹಾಗಾಗಿ ಈ ಗದ್ದೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ, ಎಲ್ಲ ಡ್ರೈ ಆಗಿದೆ ಮಾತ್ರ. ಸೊ ಈ ಥರ ಸ್ವಲ್ಪ ತೆಂಗಿನ ಮರ ಎಲ್ಲ ಇದೆ, ಅದರಲ್ಲಿ ಕೂಡ ತೆಂಗಿನಕಾಯಿ ಎಲ್ಲ ಆಗಲ್ಲ. ನೀರಿಲ್ಲ ಇಲ್ಲಿ ಆಯಿತಾ, ನಮಗೆ ನೀರಿಗೆ ತುಂಬ ಕಷ್ಟ. ಅಂದರೆ ಒಂದು ಕೆರೆ ಇದೆ, ಆ ಕೆರೆ ನೀರನ್ನೇ ಯೂಸ್ ಮಾಡ್ತಾರೆ ಇಲ್ಲಿ ಎಲ್ಲರೂ ಕೂಡ. ಅದು ನಮ್ಮದು ಈ ಬದಿಯಲ್ಲಿದೆ ಅಲ್ವಾ, ಅಲ್ಲಿಗೆ ಬರ್ತಾ ಇಲ್ಲ. ಕೆರೆ ಅಲ್ಲಿದೆ, ತುದಿಯಲ್ಲಿದೆ ಕೆರೆ. ಸೊ ಹಾಗಾಗಿ ಇಲ್ಲಿಗೆ ಬರ್ತಾ ಇಲ್ಲ. ತೆಂಗಿನ ಮರ ಇದ್ರೆ ಕೂಡ ಅದರಲ್ಲಿ ಏನೂ ಅಷ್ಟೊಂದು ತೆಂಗಿನಕಾಯಿ ಎಲ್ಲ ನಮ್ಗೆ ಸಿಗಲ್ಲ. ಈ ಥರ ಅದರ ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇದೆ. ಒಂದು ರೌಂಡ್ ತಿರುಗ್ತೀನಿ ನೋಡಿ, ಹೇಗೆ ಕಾಣಿಸ್ತಾ ಇದೆ, ಬ್ಯೂಟಿಫುಲ್ ಆಗಿದೆ ಅಲ್ವಾ. ನೇಚರ್ ಅಂದರೆ ಹೀಗೇ, ನೋಡೋದಕ್ಕೇನೋ ಒಂಥರ ಖುಷಿ. ಇನ್ನೊಂದು ಸ್ವಲ್ಪ ಒಂದು ವಾರ ಮಳೆ ಬರಬೇಕು, ಮತ್ತು ಈ ಹುಲ್ಲುಗಳೆಲ್ಲ ಹಸಿರಾಗಿ ಕಾಣಿಸುತ್ತೆ. ಅವಾಗಂತೂ ಸಖತ್ತಾಗಿರುತ್ತೆ ಆಯಿತಾ, ನೋಡೋದಕ್ಕೆ ವ್ಯೂ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಆವಾಗ. ನನ್ನ ಗಂಡ ಅವರ ತಮ್ಮನ ತೋಟದಿಂದ ಕಬ್ಬು ತೆಗೆದು ಕದ್ದು ತಿಂತಾ ಇದ್ದಾರೆ ನೋಡಿ. ಪಾಪ ಅವನು ತಂದು ನೆಟ್ಟಿರ್ತಾನೆ ಎಲ್ಲಿಂದಲೋ, ಇವರು ತೆಗೆದು ತಿಂತಾ ಇದ್ದಾರೆ. ಹೇಗಿದೆ ಹೇಗಿದೆ, ನೀವು ತಿನ್ನಿ ನೀವು. ಹೇಗಿದೆ, ಸ್ವೀಟ್ ಇದೆಯಾ? ಚೆನ್ನಾಗಿದೆ. ನನ್ನ ಭಾವನ ಮಗ ದೀಕ್ಷಿತ್ ಇದ್ದಾನೆ, ಅವನು ಬಂದರೆ ಅದರಿಂದ ತೆಗೆದು ಇದೇ ಥರ ತಿಂತಾನೆ, ಕಟ್ ಮಾಡಿಬಿಟ್ಟು. ಪಾಪ ನನ್ನ ಮೈದನಿಗೆ ಗೊತ್ತೇ ಆಗಲ್ಲ, ಯಾರು ತೆಗ್ದಿದ್ದಾರೆ ಅಂತಲೂ ಗೊತ್ತಾಗಲ್ಲ, ಏನು ಹೇಳಲ್ಲ ಅವನು, ಸುಮ್ಮನೆ ತಂದು ನೆಟ್ಟಿರ್ತಾನೆ ಅಷ್ಟೇ. ಏನು ಅಷ್ಟಮಿ ಚೌತಿ ಟೈಮಲ್ಲೆಲ್ಲ ನಮಗೆಲ್ಲ ಕೊಡ್ತಾನೆ ತೆಗೆದು. ತುಂಬ ಇದೆ ಮಾತ್ರ ಅಲ್ಲಿ ಯಾರು ಸಹ ತೆಗೆದು ತಿನ್ನಲ್ಲ ಅದನ್ನು. ತುಂಬ ಚೆನ್ನಾಗಿದೆ, ಸ್ವೀಟ್ ಇದೆ ಮಾತ್ರ, ಸ್ವೀಟ್ ಇದೆ ಅಲ್ವಾ? ಹಾಂ 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 ಇದು ನೋಡಿ, ಕಬ್ಬು ಗಿಡ, ಎಳೆ ಕಬ್ಬು ಗಿಡ. ಅದು ಸ್ವಲ್ಪ ಅಷ್ಟೊಂದು ಬೆಳೆದಿಲ್ಲ ಮಾತ್ರ. ಒಂದು ಇದೆ ಅದರಲ್ಲಿ, ಎಡೆಯಲ್ಲಿದೆ ಒಂದು, ಇವ್ರು ತೆಗೆದ್ರು. ಇನ್ನೊಂದು ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಹಾಗೆ ನಮ್ಮ ಅಕ್ಕ ಮೊನ್ನೆ ಇಲ್ಲಿಂದ ಒಂದು ಹೂ ತಗೊಂಡ್ಬಂದಿದ್ರು ಆಯ್ತಾ, ತುಂಬಾ ಚೆನ್ನಾಗಿತ್ತು. ಸೊ ಅದನ್ನ ನಾನು ಕೂಡ ಇವತ್ತು ಹುಡ್ಕೊಂಡು ಬಂದೆ. ಅವ್ರು ತಂದು ಹೇಳಿದ್ರು, ಇದು ಅಲ್ಲಿಂದ ತಂದಿರೋದು, ನೀನ್ ಕೂಡ ಹೋಗಿ ತಗೊಂಡ್ಬರ್ಬೇಕಿದ್ರೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವತ್ತು ಆ ಹೂವಿಗೋಸ್ಕರ ಅಂತ ಅಂದ್ಬಿಟ್ಟು ಬಂದಿರುವಂತದ್ದು. ಈ ಹೂವಿನ ಗಿಡ ನೋಡಿ, ಇದನ್ನೇ ತಂದಿರೋದು ನಮ್ಮ ಅಕ್ಕ. ತಂದು ನೆಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ಲ್ಯಾವೆಂಡರ್ ಕಲರಲ್ಲಿ ಇದೆ. ಅಲ್ಲಲ್ಲಿ ಒಂದೊಂದು ಗಿಡಗಳಿದೆ. ಅಲ್ಲೊಂದಿದೆ ನೋಡಿ. ನಿತ್ಯ ಮಾತ್ರ ಆಪನ ನಂಚಾಂಡ ಈ ಟೈಮ್ ಮಾತ್ರನಾ ಬರ್ಸ ಬುಡ್ನಾಗನ ಆಂಡಲು ಉಪ್ಪಾಡು ಸೋಕುಂಡು ನೋಡಿ. ಇಲ್ಲಿ ಕೂಡ ಇದೆ ನೋಡಿ, ಇದು ಮುಗ್ಗು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಬನ್ನಿ ಇವಾಗ ನದಿ ಹತ್ರ ಬಂದಿದ್ದೀವಿ, ನದಿ ಹತ್ರಕ್ಕೆ ಹೋಗೋಣ. ನೀರೆಲ್ಲ ತುಂಬ ಕಡಿಮೆ ಇದೆ, ತುಂಬ ಕಡಿಮೆ ಅಂತ ನೀರೇ ಇಲ್ಲ, ಸ್ವಲ್ಪನೂ ಇಲ್ಲ ನೀರು, ಎಲ್ಲ ಖಾಲಿಯಾಗಿದೆ, ಎಲ್ಲ ಖಾಲಿಯಾಗಿದೆ ನೋಡಿ, ನೀರಿಲ್ಲ ಸ್ವಲ್ಪನೂ. ಅಂದರೆ ತುಂಬ ಸಮಯ ಆಯ್ತಲ್ವ ಮಳೆ ಹೋಗಿಬಿಟ್ಟು. ಅಲ್ಲಿ ಇದೆ, ಸ್ವಲ್ಪ ಇದೆ. ಆ ಕಡೆ ಸ್ವಲ್ಪ ಇದೆ, ತೋರಿಸ್ತೀನಿ ನೋಡಿ.
ಅಲ್ಲೊಂದು ಸ್ವಲ್ಪ ಇದೆ, ಬಿಟ್ಟರೆ ಮತ್ತೆ ಇಲ್ಲೆಲ್ಲ ಏನಿಲ್ಲ. ಇದು ನಮ್ಮ ಬ್ರಿಡ್ಜ್ ಏನೇ ಹಾಂ ಗೊತ್ತು ಚಿಕ್ಕುಲ್ಲಾರನಾ? ಹಾಂ ರಾಡ್ ಅಂದೆ ಸಂಕಾನಾಗ ಹಾಂ ಹಾಂ ಅಂದೆ ಬ್ರಿಡ್ಜ್ ಕೆಲಸ ನಡೀತಾ ಇರಬೇಕಿದ್ರೆ ಇದು ರಾಡ್ ಬೆಂಡ್ ಮಾಡೋದಕ್ಕೆ ಮಾಡಿರುವಂಥದ್ದಂತ. ಇದು ಅದು ಸ್ಟ್ರೈಟ್ ಇತ್ತು ಅಂತ ಕಾಣಬೇಕಲ್ವಾ? ಹಾಂ ಸ್ಟ್ರೈಟ್ ಇತ್ತು, ಅದನ್ನು ಈ ಥರ ಹಾಕಿದ್ದಾರೆ. ಹಾಂ ನೇತ್ರಾವತಿ ನದಿ ಇದು. ನೇತ್ರಾವತಿ ನದಿ. ಅದು ನಮ್ಮದು ಲೋಕನಾಥೇಶ್ವರ ದೇವಸ್ಥಾನ ಒಲಿ ಕಾಣ್ತಾ ಇದೆ ಅಲ್ವಾ, ಅದು ನಿಡಿಗಲ್ ಲೋಕನಾಥೇಶ್ವರ ಸಿರಿಗಳ ದೇವಸ್ಥಾನ ಅಂತ ಹೇಳ್ತೀವಿ. ಜಾತ್ರೆ ಎಲ್ಲ ಆಯ್ತು ಅಲ್ಲಿದ್ದು. ಹಾಂ ಕೂವೆ ಪನ್ಪಿರ ಅವು ಒಂದು ಅವು ಹತ್ತೊಂದು ತೆಪ್ಪಲೆ ಬರ್ಪುಜ ಮಲ್ಲೆಜ್ಜಿ ಎಂಕ ಒಂದಕ್ಕೆ ಪಾಡ್ದೇರಲ್ಲ ಅವಳು. ಹಾಂ ಅಂಚಾ ಇಂಚನೆ ಪಡ್ ತೊಂದರೆ ಅಜ್ಜಿ. ಹಸ್ಬೆಂಡ್ ಬೇಡ ಬೇಡ ಅಂತ ಹೇಳ್ತಾ ಇದ್ರು, ಇದು ಯಾಕೆ ನಿನ್ಗೆ ಅಂತ ಹೇಳ್ತಾ ಇದ್ರು. ಸೊ ನನಗೆ ಬೇಕೇ ಬೇಕು ಅಂತ ಅನ್ನಿಸ್ತಾ ಇತ್ತು ಇದ್ರ ಕಲರ್ ನೋಡ್ಬಿಟ್ಟು. ಸ್ವಲ್ಪ ಹೇಗಾದ್ರೂ ಒತ್ತಾಯ ಮಾಡಿಬಿಟ್ಟು ತೆಗೆದುಕೊಟ್ರು. ಸೊ ಇಷ್ಟೇನೆ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.